ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸಿಟಿ ಜನರು. ಬಿಬಿಎಂಪಿ ಸಿದ್ಧತೆ ಇಲ್ಲದೆ ಈ ಖಾತಾ ವಿತರಣೆ ಆರಂಭ ಮಾಡಿದೆ. ಅದಕ್ಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಇಲ್ಲದೇನೆ, ಅದಕ್ಕೆ ಬೇಕಾದ ಟೆಕ್ನಿಕಲ್ ಸ್ಟ್ರೆಂತ್ ಇಲ್ಲದೇನೆ ಬಿಬಿಎಂಪಿ ಈ ಖಾತೆ ವಿತರಣೆ ಮಾಡೋದನ್ನ ಆರಂಭ ಮಾಡಿದೆ. 4-5 ತಿಂಗಳಾದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಈ ಖಾತಾ ಸಿಗ್ತಾ ಇಲ್ಲ. ಆಸ್ತಿ ಮಾಲೀಕರು ಬಿಬಿಎಂಪಿಯ ಕಂದಾಯ ಕಚೇರಿಗೆ ಅಲಿಬೇಕಾಗಿದೆ, ಪದೇ ಪದೇ ಅಲಿಬೇಕಾಗಿದೆ. ಈ ಖಾತಾ ಪಡೆದಿರುವ ಪ್ರಮಾಣ 10% ಕಡಿಮೆ. ಖಾತೆಗಳ ಸ್ಕ್ಯಾನ್ ಆಗ್ತಿಲ್ಲ, ದತ್ತಾಂಶ ಡಿಜಿಟಲೀಕರಣ ಆಗಿಲ್ಲ. ಆಸ್ತಿ ಮಾಲೀಕರಿಗೆ ಕರಡು ಈ ಖಾತಾ ಡೌನ್ಲೋಡ್ ಆಗ್ತಾನೇ ಇಲ್ಲ. ಜನ ಆಕ್ರೋಶಗೊಂಡಿದ್ದಾರೆ. ಈ ಖಾತಾ ಕೊಡ್ತೀವಿ ಅಂತ ಹೊರಟರು ಗೌರ್ಮೆಂಟ್, ಬಿಬಿಎಂಪಿ. ಸೊ ಈ ಖಾತಾ ಕೊಡೋದಕ್ಕೆ ಅದು ಡೌನ್ಲೋಡೇ ಆಗ್ತಿಲ್ಲ, ಡಿಜಿಟಲೈಸೇಷನ್ನೇ ಆಗ್ತಿಲ್ಲ. ಸರಿಯಾದ ತಾಂತ್ರಿಕ ತಯಾರಿ ಇಲ್ಲದೆ ಈ ಖಾತಾ ವಿತರಣೆಗೆ ಬಿಬಿಎಂಪಿ ಮುಂದಾಯ್ತಾ? ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೆಲವರು ಕೋರ್ಟ್ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಸಿದ್ಧತೆ ಇಲ್ಲದೆ ವಿತರಣೆ ಆರಂಭ. 145 ಕೋಟಿ ಜನ ಈ ಖಾತಾ ವೆಬ್ಸೈಟ್ಗೆ ಭೇಟಿ ಕೊಟ್ಟಿದ್ದಾರೆ. ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ 1,45,00,000 ಜನ, ಕ್ಷಮಿಸಿ 1,45,00,000 ಜನ ಬೆಂಗಳೂರಿನ ಜನ. ಕರಡು ಈ ಖಾತಾವನ್ನ ಡೌನ್ಲೋಡ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಯ್ತಪ್ಪ ಅಂತ ನೋಡಿದ್ರೆ 10,34,000 ಜನಕ್ಕೆ ಮಾತ್ರ ಸಾಧ್ಯ ಆಯಿತು. 1,45,00,000 ಜನ ಈ ಖಾತಾ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ 10 ಲಕ್ಷ ಜನಕ್ಕೆ, 10 ಲಕ್ಷ ಚಿಲ್ಲರೆ ಜನಕ್ಕೆ ಮಾತ್ರ ಈ ಖಾತಾನ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಅಂತಿಮವಾಗಿ ಈ ಖಾತಾ ಡೌನ್ಲೋಡ್ ಮಾಡಿರೋ ಅಂಥದ್ದು 1,42,000 ಜನ ಅಷ್ಟೇ. ಕರೆಕ್ಟಾಗಿ ಸಿಕ್ತಪ್ಪ ಈ ಖಾತಾ ಅಂತ. ಅಂದರೆ ಇದರ ಸಕ್ಸಸ್ ರೇಟ್ ಎಷ್ಟು ಕಡಿಮೆ ಇದೆ ನೋಡಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಈ ಖಾತಾದಂಥದ್ದನ್ನ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಜಗತ್ತಲ್ಲೇ ಫೇಮಸ್ ಆಗಿರುವಂಥ ಊರು, ವರ್ಲ್ಡ್ ಫೇಮಸ್ ತಂತ್ರಜ್ಞಾನಕ್ಕೆ, ಸಾಫ್ಟ್ವೇರ್ ಹಬ್ ಬೆಂಗಳೂರು. ಅಷ್ಟೆಲ್ಲ ಇದ್ರೂ ಕೂಡ ಈ ಖಾತಾ ಸೂಕ್ತವಾಗಿ ಡೆಲಿವರಿ ಮಾಡೋಕ್ಕೆ ಯಾಕೆ ಟೆಕ್ನಿಕಲಿ ಫೇಲ್ ಆಗ್ತಾ ಇದೆ ಬಿಬಿಎಂಪಿ? ಶ್ರೀಲಕ್ಷ್ಮಿ, ಬಿಬಿಎಂಪಿ ಮಾಡುವ ಎಡವಟ್ಟಿಗೆ ಇದೀಗ ಬೆಂಗಳೂರಿನ ಆಸ್ತಿ ಮಾಲೀಕರು ಒಂದು ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಒಂದು ಕಡೆ ಬುಕ್ಕಲ್ಲಿರುವಂಥ ಆಸ್ತಿಯ ಮಾಹಿತಿಯನ್ನು ಡಿಜಿಟಲ್ಕರಣ ಮಾಡಲು ಬಿಬಿಎಂಪಿಯ ಮುಂದಾಗಿದೆ. ಬಟ್ ಸರಿಯಾಗಿ ಸಿಬ್ಬಂದಿಗಳಿಲ್ಲ, ಸರಿಯಾಗಿ ಇಂಟರ್ನೆಟ್ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಬುಕ್ ಅಂತ ಇರುವಂಥ ಸ್ಕ್ಯಾನ್ ಆಗ್ತಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ 10% ಮಾತ್ರ ಸ್ಕ್ಯಾನ್ ಮಾಡಿದರೆ ಇನ್ನೂ 80% ಇರುವಂಥ ಮಾಹಿತಿಯನ್ನು ಡಿಜಿಟಲ್ಕರಣಕ್ಕೆ ಅಂದರೆ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ, ಒಂದು ಕಡೆ ಸಿಬ್ಬಂದಿಗಳಿಲ್ಲ, ಮತ್ತೊಂದು ಕಡೆ ಇಂಟರ್ನೆಟ್ ಸೌಲಭ್ಯ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿ ಜನ ಪರದಾಡ್ತಿದ್ದಾರೆ. ಯಾಕಂದರೆ ಬೇರೆ ಬೇರೆ ರಾಷ್ಟ್ರ, ಬೇರೆ ಬೇರೆ ವಿದೇಶಕ್ಕೆ ಹೋಗಬೇಕಾಗತ್ತೆ, ಈ ಖಾತೆಗೆ ಬೇಕಾಗುತ್ತೆ. ಕೆಲವೊಂದು ಆಸ್ತಿ ಮಾರಾಟ ಮಾಡಬೇಕಾಗತ್ತೆ. ಈ ಖಾತವನ್ನು ಬಿಬಿಎಂಪಿ ಕಡ್ಡಾಯ ಮಾಡಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಬಿಬಿಎಂಪಿ ಈ ಒಂದು ವಿಷಯಕ್ಕೆ ಫೇಲ್ಯೂರ್ ಆಗಿದೆ. ಸುಮಾರು ಇನ್ನೂ 18ರಿಂದ 20 ಲಕ್ಷ ಈ ಖಾತಾ ಇನ್ನೂ ಬಂದಿಲ್ಲ. ಹೀಗಾಗಿ ಸಿಟಿಯ ಆಸ್ತಿ ಮಾಲೀಕರು ಒಂದು ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಒಂದು ಕಡೆ DCM ಅವರಿಗೆ ಮನವಿ ಮಾಡ್ತಿದ್ದಾರೆ, ಬಿಬಿಎಂಪಿ ಕಮಿಷನರ್ ಅವರಿಗೆ ಮನವಿ ಮಾಡ್ತಾರೆ, ಬೇಗ ನಮಗೆ ಈ ಖಾತಾ ಕೊಡಿ ಅಂತ ಒಂದು ಕಡೆ ಮನವಿ ಸಹ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ಈಗ ವೀರೇಶ್, ಸರಿಯಾಗಿ ಈ ಖಾತೆ ಸಿಗದೆ ಹೋದರೆ ಅಥವಾ ಡಾಕ್ಯುಮೆಂಟ್ಗಳು ಲಭ್ಯ ಇರದೆ ಹೋದರೆ ಈ ದಾವೆ ಹೂಡಿರ್ತಾರಲ್ಲ ಅಂಥ ಆಸ್ತಿಗಳ ಮಾಲೀಕರಿಗೆ ಬಹಳ ತೊಂದರೆ ಆಗ್ಬೋದು. ಆಮೇಲೆ ಹೊಸ ಆಸ್ತಿಗಳ ಮಾಲೀಕರಿಗೂ ಕೂಡ ಈ ಖಾತಾ ಡೌನ್ಲೋಡ್ ಆಗದೆ ಹೋದರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಈಗ ಬೇರೆ ಯಾರೋ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಹೀಗೆ ಒಂದಷ್ಟು ಸಮಸ್ಯೆ ಅಂತೂ ಆಗೇ ಆಗುತ್ತೆ ಅಲ್ವಾ? ಆದರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡಿಲ್ವಾ ಈ ವಿಚಾರದಲ್ಲಿ? ಎಷ್ಟು ಇಂಪಾರ್ಟೆಂಟು ಖಾತಾ ಅನ್ನೋದು ಜನಗಳಿಗೆ, ಅದರಲ್ಲೂ ಈ ಥರ ಆಸ್ತಿ ಜಮೀನಿಗೆ ಸಂಬಂಧಪಟ್ಟಂಗೆ ಅಂತ ಬಿಬಿಎಂಪಿ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಬಿಬಿಎಂಪಿಗೆ ಸುಮಾರು ಆಸ್ತಿ ಮಾಲೀಕರು ಮನವಿ ಸಹ ಮಾಡಿದ್ದಾರೆ. ನಮಗೆ ಈ ಖಾತಾ ಬರ್ತಾಯಿಲ್ಲ. ಮತ್ತೊಂದು ಕಡೆ ಬಿಬಿಎಂಪಿ ತುಂಬ ಸರ್ಕಸ್ ಮಾಡ್ತಿದೆ, ಏನು ಈ ಖಾತಾ ಮೇಳ ಮಾಡ್ತಿದೆ, ಮತ್ತೊಂದು ಕಡೆ ಜಾಗೃತಿ ಮೂಡಿಸ್ತಿದ್ದಾರೆ. ಬಟ್ ಸರಿಯಾಗಿ ಇಲ್ಲಿ ವರ್ಕ್ ಆಗ್ತಿಲ್ಲ. ಕೆಲವೊಂದು ಆಫೀಸ್ಗಳಲ್ಲಿ ಅಂದರೆ ಬೆಂಗಳೂರು 1ನಲ್ಲಿ ಮತ್ತು ಬಿಬಿಎಂಪಿ ಆಫೀಸಲ್ಲಿ, ಕಂದಾಯ ಇಲಾಖೆಯಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗ್ತದೆ. ಅಂದರೆ ಒಂದು ಕಡೆ ಇಂಟರ್ನೆಟ್ ಇಲ್ಲ, ಮತ್ತೊಂದು ಕಡೆ ಸಿಬ್ಬಂದಿಗಳ. ಇಲ್ಲಿ ಮೇನ್ ಇರೋದಂದರೆ ಸ್ಕ್ಯಾನ್ ಮಾಡುವಂಥದ್ದು. ಯಾಕಂದರೆ ಬುಕ್ಕಲ್ಲಿರುವ ಮಾಹಿತಿಯನ್ನು ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನಿಂದ ಈ ಖಾತಾ ಪಡಿಬೇಕು.
ಮಾಡಬೇಕಾಗತ್ತೆ. ಬಟ್ ಸ್ಕ್ಯಾನ್ಗಳು ಸರಿಯಾಗಿ ಆಗ್ತಿಲ್ಲ. ಒಟ್ಟು 4 ಲಕ್ಷ ಅಧಿಕ ಆಸ್ತಿ ಮಾತ್ರ ಸ್ಕ್ಯಾನ್ ಆಗಿದೆ. ಇನ್ನೂ 80% ಆಸ್ತಿ ಇನ್ನೂ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಇಲ್ಲೆಲ್ಲ ತೊಂದರೆ ಇದೆ. BBMP ಅಧಿಕಾರಿಗಳು ತುಂಬ ಅಲರ್ಟ್ ಆಗಬೇಕಾಗತ್ತೆ. ಬೇಗ ಈ ಖಾತಾವನ್ನು ಜನರಿಗೆ ಒದಗಿಸುವ ಕೆಲಸ ಆಗಬೇಕಾಗತ್ತೆ. ಯಾಕಂದರೆ ಆಸ್ತಿ ಮಾರಾಟ ಮಾಡ್ಬೋದು ಕೆಲವೊಬ್ಬರು, ಇನ್ನೂ ಏನೋ ಬೇಕಾಗುತ್ತೆ, ಆಸ್ತಿ ಮಾರಾಟ ಮತ್ತು ಆಸ್ತಿ ವರ್ಗಾವಣೆ ಇವೆಲ್ಲ ಈ ಖಾತೆ ಬೇಕಾಗುತ್ತೆ. ಅಂಥವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸಿಟಿ ಜನರು. BBMP ಸಿದ್ಧತೆ ಇಲ್ಲದೆ ಈ ಖಾತಾ ವಿತರಣೆ ಆರಂಭ ಮಾಡಿದೆ. ಅದಕ್ಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಇಲ್ಲದೇನೆ, ಅದಕ್ಕೆ ಬೇಕಾದ ಟೆಕ್ನಿಕಲ್ ಸ್ಟ್ರೆಂತ್ ಇಲ್ಲದೇನೆ BBMP ಈ ಖಾತೆ ವಿತರಣೆ ಮಾಡೋದನ್ನ ಆರಂಭ ಮಾಡಿದೆ. 4-5 ತಿಂಗಳಾದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಈ ಖಾತಾ ಸಿಗ್ತಾ ಇಲ್ಲ. ಆಸ್ತಿ ಮಾಲೀಕರು BBMPಯ ಕಂದಾಯ ಕಚೇರಿಗೆ ಅಲಿಬೇಕಾಗಿದೆ, ಪದೇ ಪದೇ ಅಲಿಬೇಕಾಗಿದೆ. ಈ ಖಾತಾ ಪಡೆದಿರುವ ಪ್ರಮಾಣ 10% ಕಡಿಮೆ. ಖಾತೆಗಳ ಸ್ಕ್ಯಾನ್ ಆಗ್ತಿಲ್ಲ, ದತ್ತಾಂಶ ಡಿಜಿಟಲೀಕರಣ ಆಗಿಲ್ಲ. ಆಸ್ತಿ ಮಾಲೀಕರಿಗೆ ಕರಡು ಈ ಖಾತಾ ಡೌನ್ಲೋಡ್ ಆಗ್ತಾನೇ ಇಲ್ಲ. ಜನ ಆಕ್ರೋಶಗೊಂಡಿದ್ದಾರೆ. ಈ ಖಾತಾ ಕೊಡ್ತೀವಿ ಅಂತ ಹೊರಟರು ಗೌರ್ಮೆಂಟ್, BBMP. ಸೊ ಈ ಖಾತಾ ಕೊಡೋದಕ್ಕೆ ಅದು ಡೌನ್ಲೋಡೇ ಆಗ್ತಿಲ್ಲ, ಡಿಜಿಟಲೈಸೇಷನ್ನೇ ಆಗ್ತಿಲ್ಲ. ಸರಿಯಾದ ತಾಂತ್ರಿಕ ತಯಾರಿ ಇಲ್ಲದೆ ಈ ಖಾತಾ ವಿತರಣೆಗೆ BBMP ಮುಂದಾಯ್ತಾ? ಈ ಖಾತಾ ಸಿಗದೆ ಆಸ್ತಿ ಮಾಲೀಕರು ಪರದಾಡ್ತಾ ಇದ್ದಾರೆ. ಈ ಖಾತಾಕ್ಕಾಗಿ ಕೆಲವರು ಕೋರ್ಟ್ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಸಿದ್ಧತೆ ಇಲ್ಲದೆ ವಿತರಣೆ ಆರಂಭ. 145 ಕೋಟಿ ಜನ ಈ ಖಾತಾ ವೆಬ್ಸೈಟ್ಗೆ ಭೇಟಿ ಕೊಟ್ಟಿದ್ದಾರೆ. ಅಂಕಿಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ 1,45,00,000 ಜನ, ಕ್ಷಮಿಸಿ 1,45,00,000 ಜನ ಬೆಂಗಳೂರಿನ ಜನ. ಕರಡು ಈ ಖಾತಾವನ್ನ ಡೌನ್ಲೋಡ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಯ್ತಪ್ಪ ಅಂತ ನೋಡಿದ್ರೆ 10,34,000 ಜನಕ್ಕೆ ಮಾತ್ರ ಸಾಧ್ಯ ಆಯಿತು. 1,45,00,000 ಜನ ಈ ಖಾತಾ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ 10 ಲಕ್ಷ ಜನಕ್ಕೆ, 10 ಲಕ್ಷ ಚಿಲ್ಲರೆ ಜನಕ್ಕೆ ಮಾತ್ರ ಈ ಖಾತಾನ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಅಂತಿಮವಾಗಿ ಈ ಖಾತಾ ಡೌನ್ಲೋಡ್ ಮಾಡಿರೋ ಅಂಥದ್ದು 1,42,000 ಜನ ಅಷ್ಟೇ. ಕರೆಕ್ಟಾಗಿ ಸಿಕ್ತಪ್ಪ ಈ ಖಾತಾ ಅಂತ. ಅಂದರೆ ಇದರ ಸಕ್ಸಸ್ ರೇಟ್ ಎಷ್ಟು ಕಡಿಮೆ ಇದೆ ನೋಡಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಈ ಖಾತಾದಂಥದ್ದನ್ನು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಜಗತ್ತಲ್ಲೇ ಫೇಮಸ್ ಆಗಿರುವಂಥ ಊರು, ವರ್ಲ್ಡ್ ಫೇಮಸ್ ತಂತ್ರಜ್ಞಾನಕ್ಕೆ, ಸಾಫ್ಟ್ವೇರ್ ಹಬ್ ಬೆಂಗಳೂರು. ಅಷ್ಟೆಲ್ಲ ಇದ್ರೂ ಕೂಡ ಈ ಖಾತಾ ಸೂಕ್ತವಾಗಿ ಡೆಲಿವರಿ ಮಾಡೋಕ್ಕೆ ಯಾಕೆ ಟೆಕ್ನಿಕಲಿ ಫೇಲ್ ಆಗ್ತಾ ಇದೆ BBMP? ಶ್ರೀಲಕ್ಷ್ಮಿ, BBMP ಮಾಡುವ ಎಡವಟ್ಟಿಗೆ ಇದೀಗ ಬೆಂಗಳೂರಿನ ಆಸ್ತಿ ಮಾಲೀಕರು ಒಂದು ಕಡೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಒಂದು ಕಡೆ ಬುಕ್ಕಲ್ಲಿರುವಂಥ ಆಸ್ತಿಯ ಮಾಹಿತಿಯನ್ನು ಡಿಜಿಟಲ್ಕರಣ ಮಾಡಲು BBMP ಮುಂದಾಗಿದೆ. ಬಟ್ ಸರಿಯಾಗಿ ಸಿಬ್ಬಂದಿಗಳಿಲ್ಲ, ಸರಿಯಾಗಿ ಇಂಟರ್ನೆಟ್ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಬುಕ್ ಅಂತ ಇರುವಂಥ ಸ್ಕ್ಯಾನ್ ಆಗ್ತಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಆ 10% ಮಾತ್ರ ಸ್ಕ್ಯಾನ್ ಮಾಡಿದರೆ ಇನ್ನೂ 80% ಇರುವಂಥ ಮಾಹಿತಿಯನ್ನು ಡಿಜಿಟಲ್ಕರಣಕ್ಕೆ ಅಂದರೆ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಒಂದು ಕಡೆ BBMP ಅಧಿಕಾರಿಗಳ ನಿರ್ಲಕ್ಷ್ಯ, ಒಂದು ಕಡೆ ಸಿಬ್ಬಂದಿಗಳಿಲ್ಲ, ಮತ್ತೊಂದು ಕಡೆ ಇಂಟರ್ನೆಟ್ ಸೌಲಭ್ಯ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿ ಜನ ಪರದಾಡ್ತಿದ್ದಾರೆ. ಯಾಕಂದರೆ ಬೇರೆ ಬೇರೆ ವಿದೇಶಕ್ಕೆ ಹೋಗಬೇಕಾಗತ್ತೆ, ಈ ಖಾತಾಗೆ ಬೇಕಾಗುತ್ತೆ. ಕೆಲವೊಂದು ಆಸ್ತಿ ಮಾರಾಟ ಮಾಡಬೇಕಾಗತ್ತೆ. ಈ ಖಾತಾವನ್ನು BBMP ಕಡ್ಡಾಯ ಮಾಡಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಈ ಒಂದು ವಿಷಯಕ್ಕೆ ಫೇಲ್ಯೂರ್ ಆಗಿದೆ. ಸುಮಾರು ಒಂದು ಇನ್ನೂ 18ರಿಂದ 20 ಲಕ್ಷ ಈ ಖಾತಾ ಇನ್ನೂ ಬಂದಿಲ್ಲ. ಹೀಗಾಗಿ ಸಿಟಿಯ ಆಸ್ತಿ ಮಾಲೀಕರು ಒಂದು ಕಡೆ BBMP ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಒಂದು ಕಡೆ DCM ಅವರಿಗೆ ಮನವಿ ಮಾಡ್ತಿದ್ದಾರೆ, BBMP ಕಮಿಷನರ್ ಅವರಿಗೆ ಮನವಿ ಮಾಡ್ತಾರೆ, ಬೇಗ ನಮಗೆ ಈ ಖಾತಾ ಕೊಡಿ ಅಂತ ಒಂದು ಕಡೆ ಮನವಿ ಸಹ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ಈಗ ವೀರೇಶ್, ಸರಿಯಾಗಿ ಈ ಖಾತೆ ಸಿಗದೆ ಹೋದರೆ ಅಥವಾ ಡಾಕ್ಯುಮೆಂಟ್ಗಳು ಲಭ್ಯ ಇರದೆ ಹೋದರೆ ಈ ದಾವೆ ಹೂಡಿರ್ತಾರಲ್ಲ ಅಂಥ ಆಸ್ತಿಗಳ ಮಾಲೀಕರಿಗೆ ಬಹಳ ತೊಂದರೆ ಆಗ್ಬೋದು. ಆಮೇಲೆ ಹೊಸ ಆಸ್ತಿಗಳ ಮಾಲೀಕರಿಗೂ ಕೂಡ ಈ ಖಾತಾ ಡೌನ್ಲೋಡ್ ಆಗದೆ ಹೋದರೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಈಗ ಬೇರೆ ಯಾರೋ ಬಂದು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಹೀಗೆ ಒಂದಷ್ಟು ಸಮಸ್ಯೆ ಅಂತೂ ಆಗೇ ಆಗುತ್ತೆ ಅಲ್ವಾ? ಆದರೂ ಕೂಡ BBMP ಎಚ್ಚೆತ್ಕೊಂಡಿಲ್ವಾ ಈ ವಿಚಾರದಲ್ಲಿ? ಎಷ್ಟು ಇಂಪಾರ್ಟೆಂಟು ಖಾತಾ ಅನ್ನೋದು ಜನಗಳಿಗೆ, ಅದರಲ್ಲೂ ಈ ಥರ ಆಸ್ತಿ ಜಮೀನಿಗೆ ಸಂಬಂಧಪಟ್ಟಂಗೆ ಅಂತ BBMP ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ?
ಶ್ರೀಲಕ್ಷ್ಮಿ ಈ ಒಂದು ವಿಚಾರಕ್ಕೆ BBMPಗೆ ಸುಮಾರು ಆಸ್ತಿ ಮಾಲೀಕರು ಮನವಿ ಸಹ ಮಾಡಿದ್ದಾರೆ. ನಮಗೆ ಈ ಖಾತಾ ಬರ್ತಿಲ್ಲ. ಮತ್ತೊಂದು ಕಡೆ BBMP ತುಂಬ ಸರ್ಕಸ್ ಮಾಡ್ತಿದೆ, ಏನು ಈ ಖಾತಾ ಮೇಳ ಮಾಡ್ತಿದೆ, ಮತ್ತೊಂದು ಕಡೆ ಜಾಗೃತಿ ಮೂಡಿಸ್ತಿದ್ದಾರೆ. ಬಟ್ ಸರಿಯಾಗಿ ಇಲ್ಲಿ ವರ್ಕ್ ಆಗ್ತಿಲ್ಲ. ಕೆಲವೊಂದು ಆಫೀಸ್ಗಳಲ್ಲಿ ಅಂದರೆ ಬೆಂಗಳೂರು 1ನಲ್ಲಿ ಮತ್ತು BBMP ಆಫೀಸಲ್ಲಿ, ಕಂದಾಯ ಇಲಾಖೆಯಲ್ಲಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗ್ತದೆ. ಅಂದರೆ ಒಂದು ಕಡೆ ಇಂಟರ್ನೆಟ್ ಇಲ್ಲ, ಮತ್ತೊಂದು ಕಡೆ ಸಿಬ್ಬಂದಿಗಳ. ಇಲ್ಲಿ ಮೇನ್ ಇರೋದಂದರೆ ಸ್ಕ್ಯಾನ್ ಮಾಡುವಂಥದ್ದು. ಯಾಕಂದರೆ ಬುಕ್ಕಲ್ಲಿರುವ ಮಾಹಿತಿಯನ್ನು ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನಿಂದ ಈ ಖಾತಾ ಪಡಿಬೇಕಾಗತ್ತೆ. ಬಟ್ ಸ್ಕ್ಯಾನ್ಗಳು ಸರಿಯಾಗಿ ಆಗ್ತಿಲ್ಲ. ಒಟ್ಟು 4 ಲಕ್ಷ ಅಧಿಕ ಆಸ್ತಿ ಮಾತ್ರ ಸ್ಕ್ಯಾನ್ ಆಗಿದೆ. ಇನ್ನೂ 80% ಆಸ್ತಿ ಇನ್ನೂ ಸ್ಕ್ಯಾನ್ ಆಗಿಲ್ಲ. ಹೀಗಾಗಿ ಇಲ್ಲೆಲ್ಲ ತೊಂದರೆ ಇದೆ. BBMP ಅಧಿಕಾರಿಗಳು ತುಂಬ ಅಲರ್ಟ್ ಆಗಬೇಕಾಗತ್ತೆ. ಬೇಗ ಈ ಖಾತಾವನ್ನು ಜನರಿಗೆ ಒದಗಿಸುವ ಕೆಲಸ ಆಗಬೇಕಾಗತ್ತೆ. ಯಾಕಂದರೆ ಆಸ್ತಿ ಮಾರಾಟ ಮಾಡ್ಬೋದು ಕೆಲವೊಬ್ಬರು, ಇನ್ನೂ ಏನೋ ಬೇಕಾಗುತ್ತೆ, ಆಸ್ತಿ ಮಾರಾಟ ಮತ್ತು ಆಸ್ತಿ ವರ್ಗಾವಣೆ ಇವೆಲ್ಲ ಈ ಖಾತೆ ಬೇಕಾಗುತ್ತೆ. ಅಂಥವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.